ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡೋದಿತ್ತು. ಸೊ ರಿಕ್ವೆಸ್ಟ್ ವಿಡಿಯೋನು ಅನ್ಕೋಬಹುದು. ಬಟ್ಟೆ ಅಂದರೆ ವಾಷಿಂಗ್ ವಿಡಿಯೋನ ಹಾಕಿ ಮ್ಯಾಮ್ ಅಂತ ಹೇಳಿ ನನಗೊಂದು ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮೊದಲು ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ಗಳನ್ನ ಮಾಡಿ. ಸೊ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇವಾಗ ಕಮೆಂಟ್ಗಳು ತುಂಬಾ ಕಡಿಮೆ ಬರ್ತಾ ಇದೆ. ಸೊ ಹಾಗಾಗಿ ಕಮೆಂಟ್ನ ಮಾಡಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅಂತ. ಸೊ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆಯೋ ಹೇಗೆ ಅಂತ ಹೇಳ್ಬಿಟ್ಟು. ಓಕೆನಾ? ಹೆಚ್ಚಾಗಿ ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಅಲ್ಲೇ 3 ಗಂಟೆ ಆಗೋಗಿದೆ. ಸೊ ಬೇಗನೆ ವಾಶ್ ಮಾಡಬೇಕು. ಇವತ್ತು ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಬೇಗ ವಾಶ್ ಮಾಡಿಬಿಟ್ಟು ಬಂದುಬಿಡಬೇಕು. ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ನಾನು ಬೆಳಗ್ಗೆನೇ ಹಚ್ಕೊಂಡ್ಬಿಟ್ಟೆ. ಸೊ ನೆನ್ನೆಲ್ಲ ಹಾಸನ್ಗೆ ಹೋಗಿದ್ವಿ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬಾ ಅನ್ಈಸಿ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಎಣ್ಣೆ ಹಚ್ಕೊಂಡೆ. ಇವಾಗ ಬಟ್ಟೆ ಹೋಗಿಬೇಕು. ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗ್ ನಾಳೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಈ ವ್ಲಾಗ್. ಪ್ಲೀಸ್ ಎಲ್ಲರೂ ಕೂಡ ಹೊಸದಾಗಿ ನನ್ನ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ 700 ಕಂಪ್ಲೀಟ್ ಆಗಿದ್ದು ತುಂಬಾ ಖುಷಿ ಆಯಿತು. ನಾನಿವಾಗ ಶಾರ್ಟ್ ವಿಡಿಯೋ ಹಾಗೆಯೇ ಅಂದರೆ ಮಿನಿ ವ್ಲಾಗ್ ಹಾಗೆ ಲಾಂಗ್ ವಿಡಿಯೋ ಎರಡೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೈಲಿ ಹಾಕ್ತಾ ಇದ್ದಷ್ಟು ಹಾಗೆ ಶಾರ್ಟ್ ವಿಡಿಯೋಗಳು ಆದಷ್ಟು ಬೇಗ ಜನಗಳ ಹತ್ರ ಹೋಗುತ್ತೆ, ರೀಚ್ ಆಗುತ್ತೆ ಎಲ್ಲರಿಗೂ. ಬಟ್ ಲಾಂಗ್ ವಿಡಿಯೋ ಅಷ್ಟಾಗಿ ರೀಚ್ ಆಗೋದು ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಮಿನಿ ವ್ಲಾಗ್ಸು ಕೂಡ ಮಾಡೋಣ ಆದಷ್ಟು ಬೇಗನೆ. ನನಗೆ ಎಷ್ಟೇ ಕೆಲಸಗಳಿರ್ಬೋದು, ಏನೇ ಒಂದು ಪ್ರಾಬ್ಲಮ್ಸ್ಗಳಿರ್ಬೋದು, ಸೊ ಅದನ್ನೆಲ್ಲ ಸೈಡಿಗಿಟ್ಟು ಇನ್ನು ವೀಡಿಯೋ ಮಾಡಲೇಬೇಕು. ಮೊದಲಿನ ಥರ ನಾನು ಈ ರೀತಿ ಸ್ವಲ್ಪ ಡಿಲೇ ಮಾಡಬಾರ್ದು ವೀಡಿಯೋ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಯಾವುದೇ ಒಂದು ಗುರಿನ ತಲುಪೋದಕ್ಕೆ ಮುಂಚೆ ನಮ್ಮ ಒಂದು ಏನಿರುತ್ತೆ ಎಫರ್ಟು, ಅದು ತುಂಬಾ ಮುಖ್ಯ. ಅದಕ್ಕೋಸ್ಕರ ನಾನು ಎಷ್ಟೋ ಸರಿ ಅಂದ್ಕೊತೀವಿ ಆ ಥರ ಮಾಡ್ಕೊಳ್ಳೋದು ಬೇಡ ಅಂತ. ಬಟ್ ಸಿಚುವೇಶನ್ಗಳು ಆ ರೀತಿ ಇರೋದಿಲ್ಲ. ಕೆಲವೊಂದು ಟೈಮಲ್ಲಿ ಕೈ ಕೊಟ್ಬಿಡುತ್ತೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಈಗ ನಾನು ಆ ರೀತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಇನ್ನು ಆ ರೀತಿ ಮಾಡೋದು ಇಲ್ಲ. ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ, ಮಿನಿ ವ್ಲಾಗ್ಸ್ನ ಹಾಕ್ತಾ ಹೋಗ್ತೀನಿ. ಹಾಗೆ ವಾಷಿಂಗ್ ವಿಡಿಯೋನು ಕೂಡ ರಿಕ್ವೆಸ್ಟೆಡ್ ಇದ್ದಿದ್ದರಿಂದ ಇವತ್ತು ವೀಡಿಯೋನ ಹಾಕಿದ್ದೀನಿ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲವೊಂದು ಟೈಮಲ್ಲಿ ಈ ಥರ ಎಲ್ಲ ವಾಶ್ ಮಾಡೋದು, ಅಂದರೆ ತುಂಬ ಅಪರೂಪ. ಯಾರು ಕೂಡ ಇವಾಗ ಎಲ್ಲೋ ಅಪರೂಪಕ್ಕೆ ನೋಡ್ಬೋದು ನಾವು ಈ ರೀತಿ ಕೈಯಲ್ಲಿ ಬಟ್ಟೆ ಒಗೆಯೋದನ್ನು. ಸೊ ನಾನು ಕೂಡ ಅಷ್ಟೇ ತುಂಬ ವರ್ಷಗಳಿಂದ ಕೈಯಲ್ಲಿ ಬಟ್ಟೆ ಒಗಿತಾನೆ ಇರಲಿಲ್ಲ. ವಾಷಿಂಗ್ ಮಿಷಿನ್ ಚೆನ್ನಾಗಿದ್ದಿದ್ರೆ ಅಫ್ಕೋರ್ಸ್ ಈಗಲೂ ಕೂಡ ನಾನು ಕೈಯಲ್ಲಿ ಬಟ್ಟೆ ಒಗಿತಾ ಇರಲಿಲ್ಲ. ಸೊ ಅದು ಕೆಟ್ಟೋಗಿರೋದ್ರಿಂದ ನಾನು ಕೈಯಲ್ಲಿ ಬಟ್ಟೆ ಹೊಕ್ಕೊತಾ ಇದ್ದೀನಿ ಅಷ್ಟೇ. ನಾನೇನು ಅಂತ ಅಂದರೆ ಸದ್ಯಕ್ಕೆ ಇವಾಗ ನಾನು ಕೂಡ ಫ್ರೀ ಆಗಿದ್ದೀನಿ, ಅಂಥ ಕೆಲಸಗಳೇನೂ ಇರೋದಿಲ್ಲ ಅಲ್ವಾ. ಸೊ ನಾವು ಕೂಡ ಸ್ವಲ್ಪ ಈ ರೀತಿ ಕೈಯಲ್ಲೆಲ್ಲ ವಾಶ್ ಮಾಡ್ಕೊಳ್ಳೋಣ, ಸ್ವಲ್ಪ ಒಂದು 2-3 ತಿಂಗಳು ಇದೇ ರೀತಿ ಮುಂದಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ವಾಷಿಂಗ್ ಮಿಷಿನ್ ಬೇಡ, ನಮ್ಮ ಮನೆಯವ್ರು ತಗೋ ಸುಮ್ಮನೆ ಆ ಪೇನ್ ಈ ಪೇನ್ ಅಂತ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಈ ಕೊರೆಗೆ ಸ್ವಲ್ಪ ಕೈ ಜಾಯಿಂಟ್ ಪೇನ್ ಸ್ವಲ್ಪ ಬರ್ತಾ ಇದೆ. ಬಿಕಾಸ್ ಶೀತ ಇದ್ದಾಗ ಎಲ್ಲ ಕಾಮನ್ ಅಲ್ವಾ ಇದು. ಸದ್ಯಕ್ಕೆ ಬಟ್ಟೆ ಎಲ್ಲನೂ ಒಗ್ದು ಆಯಿತು. ಸೊ ಇವಾಗ ಸ್ವಲ್ಪ ಕಾಫಿ ಅಥವಾ ಟೀ ಏನಾದರೂ ತೊಗೋಬೇಕು. ಸೊ ಮೋಡ ಅಂದರೂ ಫುಲ್ಲು ಮೋಡ ಇದೆ, ಆದರೆ ಸದ್ಯಕ್ಕೆ ಮಳೆ ಅಂತೂ ಬರಲಿಲ್ಲ, ಅದೊಂದು ಖುಷಿ ಇದೆ. ಇವಾಗ ಕಾಫಿ ಕುಡಿಯೋದಕ್ಕೆ ಮನೆಯವರು ಇಲ್ಲಿ ಹಸು ಇಟ್ಕೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ರು. ನಾನು ಅವ್ರ ಜೊತೆಗೆ ಹೋದೆ. ಸೊ ನನಗೆ ಹಿಂಗೆ ಹೊರಗಡೆ ಏನಾದರೂ ಸುತ್ತಾಡ್ಕೊಂಡು ಬರೋದು ಅಂದರೆ ತುಂಬಾ ಇಷ್ಟ ಅಲ್ವಾ. ಅದಕ್ಕೇ ಅವ್ರ ಜೊತೆ ಹೋಗಿ ಹಸು ಇಟ್ಕೊಂಬಂದು ಸ್ವಲ್ಪ ಟೀ ಎಲ್ಲ ಕುಡಿದ್ವಿ. ನಾನು ಏನು ಬಟ್ಟೆ ಎಲ್ಲ ಒಗೆದು ಒಂದು 1/4 ಗಂಟೆಗೆಲ್ಲ ಜೋರಾಗಿ ಮಳೆ ಬಂದುಬಿಡ್ತು. ಸೊ ಸದ್ಯಕ್ಕೆ ಬಟ್ಟೆ ಒಗಿಬೇಕಾದ್ರೆ ಬರಲಿಲ್ವಲ್ಲ ಸದ್ಯ ಅಂತ ಅಂದ್ಕೊಂಡೆ. ಅದಾದಮೇಲೆ ಇನ್ನು ನೈಟು ಚಳಿ ಅಂತೂ ತುಂಬಾ ಇತ್ತು, ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ಸೊ ಈ ಕಾರಣಕ್ಕೆ ಮನೇಲಿ ಮಗ ಮತ್ತು ನಮ್ಮ ಯಜಮಾನ್ರೆಲ್ಲರೂ ಕೂಡ ಮಸಾಲೆ ರೊಟ್ಟಿ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಮಸಾಲೆ ರೊಟ್ಟಿ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ರೊಟ್ಟಿನ ನಾವು ಯಾವುದೇ ಒಂದು ಸಾಂಬಾರು ಮಾಡಿದ್ರೂ ಕೂಡ ಅದಕ್ಕೆ ಕಾಂಬಿನೇಷನ್ ಆಗೇ ಬಿಡುತ್ತೆ. ಸೊ ನಾನು ಸ್ವಲ್ಪ ಮಧ್ಯಾಹ್ನ ನಾನ್ ವೆಜ್ ಇತ್ತು,
ಮಟನ್ ಸಾಂಬಾರು. ಅದರಲ್ಲಿ ಊಟ ಮಾಡಿದ್ದೆ ಅಲ್ವಾ, ಯಾಕೋ ಹೊಟ್ಟೆ ತುಂಬ್ದಂಗೆ ಇತ್ತು, ನನಗೆ ಹೊಟ್ಟೆ ಹಸಿವಾಗ್ತಾನೆ ಇರಲಿಲ್ಲ. ಹಾಗಾಗಿ ಅವ್ರಿಗೆಲ್ಲ ಮಟನ್ ಸಾಂಬಾರು ಇತ್ತಲ್ವ, ಮಟನ್ ಸಾಂಬಾರು ಜೊತೆ ತಿನ್ನೋದಕ್ಕೆ ಅಂತ ಹೇಳಿ ಕೊಟ್ಟು, ಸೊ ನಾನು ಬರೀ ತುಪ್ಪದಲ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಹಾಗೆ ಹೆಚ್ಚಬೇಕಾದ್ರೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹೆಚ್ಚಿಬಿಟ್ಟಿದ್ದೀನಿ. ತುಂಬ ತೆಳು ಆಗಿಬಿಟ್ಟಿತ್ತು, ಸರಿಯಾಗಿ ತೊಟ್ಟೋದಕ್ಕೆ ಬರ್ತಾ ಇರಲಿಲ್ಲ ರೊಟ್ಟಿನ. ಹಾಗೋ ಹೀಗೋ ಸ್ವಲ್ಪ ತೆಳು ಇದ್ದರೆ ರೊಟ್ಟಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಇಲ್ಲ ಅಂತಂದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗೆ ಕರೆಂಟ್ ಇರಲಿಲ್ಲ, ಕರೆಂಟ್ ಕೂಡ ಹೋಗಿತ್ತು. ಮಳೆ ಜೋರಿದ್ದಾಗ ಕರೆಂಟು ಕಾಮನಾಗಿ ತೆಗೆದು ಬಿಡ್ತಾರೆ. ಸೊ ನಾನು ಮೊದಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ಮಾವನಿಗೆ ಊಟ ಎಲ್ಲ ಮಾಡಿಸಿ ಆಗಿತ್ತು ಮನೆಯವರು. ಸೊ ಎಲ್ಲ ಕೂತ್ಕೊಂಡು ಒಟ್ಟಿಗೆ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಅವ್ರು ಬರೋವರೆಗೂ ಅಡುಗೆ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇವಾಗ ನನಗೆ ಮಸಾಲೆ ರೊಟ್ಟಿಗೆ ತುಪ್ಪ ಸವರ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿ ಇಷ್ಟ. ಸೊ ಹಾಗಾಗಿ ನಾನು ಜಾಸ್ತಿ ಹಂಗೆ ತಿಂತೀನಿ. ಇನ್ನು ಒಂದೇ ರೊಟ್ಟಿ ತಿಂದಿದ್ದು, ನೈಟ್ ಟೈಮ್ ಜಾಸ್ತಿ ಜಡ್ಡಂಶ ತಿನ್ನಬಾರ್ದು ಅಂತಾರೆ ಅಲ್ವಾ. ಸೊ ಹಾಗಾಗಿ ಇವಾಗ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ವಾರ ಸ್ಟಾರ್ಟ್ ಆಗಿದೆ ನೋಡಿ. ಇನ್ನು ಬೆಳಗ್ಗೆ ಮಾಮೂಲಿಯಾಗಿ 4 ಗಂಟೆಗೆಲ್ಲ ಎದ್ದು ಸೊ ಕೆಲಸಗಳನ್ನ ಮಾಡ್ಕೊತೀನಿ. ಬಟ್ ಇವತ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಲೇಟಾಗಿ ಎದ್ಬಿಟ್ಟೆ. ಸೊ 4:15ಗೆಲ್ಲ ಎದ್ದೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು 4:20-25ಕ್ಕೆಲ್ಲ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಮನೆ ಕ್ಲೀನಿಂಗೆಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಆದರೂ ಕೂಡ ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು, ಆಲೇ 4:15 ಆಗಿದೆ. ಇನ್ನು ಮಗುಗೂ ಕೂಡ ತಿಂಡಿ ಮಾಡಬೇಕು, ಅವನಿಗೂ 6:45ಗೆಲ್ಲ ತಿಂಡಿ ರೆಡಿ ಇರಬೇಕು. ಇಲ್ಲ ಅಂತಂದರೆ ಅವನು ಬಸ್ಸಲ್ಲೇ ತಿನ್ಕೊತೀನಿ ಅಮ್ಮ ಅಂತ ಹೇಳಿ ಹೋಗ್ತಾನೆ, ಆಮೇಲೆ ಮರ್ತೇ ಹೋಗ್ತಾನೆ ಎಷ್ಟೋ ಸಾರಿ. ಸ್ವಲ್ಪ ತಿಂತಾನೆ, ಬಸ್ಸಲ್ಲಿ ಏನು ಯಾರೂ ನೋಡೋರು ಇರೋದಿಲ್ಲ. ಸೊ ಸುಮ್ಮನೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಉಳಿಸ್ಕೊಂಡು ಮತ್ತೆ ಸಾಯಂಕಾಲ ತೊಗೊಂಡು ಬರ್ತಾನೆ. ಅದಕ್ಕೋಸ್ಕರ ಮನೆಯಲ್ಲೇ ಬೇಗನೆ ತಿಂಡಿ ಮಾಡಿ ಕೊಟ್ಬಿಟ್ರೆ ಅವನಿಗೆ ಸೊ ಮನೆಯಲ್ಲ ಆರಾಮಾಗಿ ತಿನ್ಕೊಂಡು ಹೋಗ್ತಾನೆ ಅನ್ನೋ ಕಾರಣಕ್ಕೆ ಸ್ವಲ್ಪ ವಾರ ಎಲ್ಲ ಲೇಟ್ ಆಗ್ತಾನೆ ಇದೆ. ಇಲ್ಲ ಅಂತಂದರೆ ನಾನು 3:15ಗೆಲ್ಲ ಎದ್ದೇಳಬೇಕಾಗುತ್ತೆ. ಸೊ ತಿಂಡಿಗೋಸ್ಕರನೇ ಇವತ್ತು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಷ್ಟು ಟೈಮ್ ಆಗೋಗಿತ್ತು ಅಂದರೆ, ಸೊ ನಾನು ಇನ್ನೂ ಪಲಾವ್ಗೆ ಇನ್ನೂ ಕೂಡ ರೆಡಿ ಮಾಡಿಕೊಂಡೇ ಇರಲಿಲ್ಲ. ಸೊ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದ್ರೊಳಗೆ 6:15 ಆಗೋಗಿತ್ತು. ಇನ್ನು ಅದು ವಿಷಲ್ ಬಂದು ಅದು ತಣ್ಣಗಾಗಿ ಅವ್ನು ತಿನ್ನೋದ್ರೊಳಗೆ 7 ಗಂಟೆ ಆಗೋಗುತ್ತೆ ಅಫ್ಕೋರ್ಸ್. ಸೊ ಇನ್ನೇನು ಮಾಡೋದಕ್ಕಾಗಲ್ಲ. ಸೊ ಫೈನಲಾಗಿ ಅವನಿಗೆ ಬಸ್ಸಿಗೆ ಕೊಟ್ಟು ಕಳಿಸೋ ಥರ ಆಗೋಯ್ತು. ಸೊ ಇನ್ನೇನು ಮಾಡೋದಕ್ಕಾಗುತ್ತೆ, ಬಸ್ಗೆ ಕೊಟ್ಟು ಕಳಿಸೋಣ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ಬಿಟ್ಟು ಅವನ್ನ ಕಳಿಸಿ ಆಯಿತು. ಕಳಿಸಾದ್ಮೇಲೆ ಸ್ವಲ್ಪ ನಾನು ಏನೂ ಕುಡ್ದಿಲ್ಲ, ಅಂದರೆ ಕಾಫಿ ಬಿಸಿನೀರು ಏನೂ ಕುಡ್ದಿರಲಿಲ್ಲ. ಇವತ್ತು ನಾನು ಹೇಳ್ತಿದ್ದೆ ಅಲ್ವಾ ಬ್ಲೂ ಟೀ ಅಂತ ಹೇಳಿಬಿಟ್ಟು ಮಾಡ್ಕೊತೀನಿ ಅಂತ. ಸೊ ಈ ಥರ ಫ್ಲವರ್ಸ್ನ ನಾನು ತರಿಸ್ಕೊಂಡಿದ್ದೆ ವೆಬ್ಸೈಟ್ಗಳಿಂದ. ಸೊ ಇದನ್ನು ಕುಡಿಯೋಣ ಅಂತ ಹೇಳಿಬಿಟ್ಟು ಇದನ್ನು ಬಿಸಿ ನೀರಿಗೆ ಒಂದು 4-5 ಹೂಗಳನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಅಂದರೆ 1 ನಿಮಿಷ 2 ನಿಮಿಷ ಬಿಟ್ಟರೆ ಸಾಕು. ಸೊ ಕಲರ್ಫುಲ್ಲು ಬಿಟ್ಕೊಂಡಿರುತ್ತೆ. ಇದನ್ನು ಸೋಸ್ಕೊಂಡು ಇದಕ್ಕೆ ಬೇಕಾದರೆ ಇದು ಫ್ಲೇವರ್ ಏನು ಅಂದರೆ ಏನೂ ಇರೋದಿಲ್ಲ, ಬರೀ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಬೇಕಾದರೆ 1 ಸ್ಪೂನ್ ಜೇನುತುಪ್ಪನ ಹಾಕೊಬೋದು, ಇಲ್ಲ ಅಂತಂದರೆ ಬೇಡ ಹಾಗೆ ಕುಡಿಬಹುದು. ಬಟ್ ನಾನು ಜೇನುತುಪ್ಪ ಹಾಕ್ಕೊಂಡಿದ್ರಿಂದ ಒಂದು ಸ್ವಲ್ಪ ಸಿಹಿ ಥರ ಬರೀ ನೀರಿಗೆ ಸ್ವೀಟ್ ಹಾಕ್ಕೊಂಡಾಗ ಯಾವ ಥರ ಟೇಸ್ಟ್ ಬರುತ್ತೆ ಆ ಥರ ಟೇಸ್ಟ್ ಬರ್ತಾಯಿತ್ತು. ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಗ್ತಿತ್ತು. ಸ್ವಲ್ಪ ಒಗ್ಗೋಗ್ರಂಗಿದ್ರೆ ಒಂಥರ ಕುಡಿಬಹುದು. ಇವಾಗ ಗ್ರೀನ್ ಟೀ ಎಲ್ಲ ಸ್ವಲ್ಪ ಕಹಿ ಇರುತ್ತೆ, ಸೊ ಅದು ಟೇಸ್ಟನ್ನು ಕೊಡುತ್ತೆ. ಬಟ್ ಇದು ಯಾವುದೇ ರೀತಿ ಟೇಸ್ಟ್ ಕೊಡೋದಿಲ್ಲ ಈ ಫ್ಲವರು. ಇದಕ್ಕೆ ಸ್ವಲ್ಪ ಜಿಂಜರ್ನ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಆಮೇಲೆ ನೆಕ್ಸ್ಟ್ ಡೇಯಿಂದ ಆ ರೀತಿ ಮಾಡ್ಕೊಳ್ಳೋಣ ಅಂತ ಇದನ್ನು ಬೆಳಗ್ಗೆ ಟೈಮ್ ಮಾತ್ರ ಕುಡಿದ್ರೆ ಸಾಕು, ಇಲ್ಲಾಂದರೆ ಸಾಯಂಕಾಲ ಕುಡಿದ್ರೂ ಓಕೆ ಆಗುತ್ತೆ. ಇನ್ನು ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇನ್ನು ಸ್ನಾನ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪಾರ್ಸೆಲ್ ಬಂತು. ಸೊ ಆ ಪಾರ್ಸೆಲ್ನ ಇಸ್ಕೊಂಡು ಬಂದು ಮಡಗಿದ್ದೀನಿ. ಹಾಗೆಯೇ ಇನ್ನೂ ಓಪನ್ ಮಾಡಿಲ್ಲ ಅದನ್ನು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ. ಇವಾಗ ಟೈಮ್ ಬಂದು 9:15 ಆಗಿದೆ. ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಎಲ್ಲನೂ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಸೋಮವಾರ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಇದ್ದಲ್ಲಿ ಹಿಂದೆ ಮುಂದೆ ನಾನು ಕಳಸನ ಎತ್ತೋದಕ್ಕೆ ಹೋಗಲ್ಲ, ಅದಕ್ಕೆ ಸೋಮವಾರ ಕಳಸ ಏನೂ ಎತ್ತಿರಲಿಲ್ಲ. ಸೊ ಕಳಸ ಎಲ್ಲನೂ ಎತ್ತೋಣ ಅಂತ ಹೇಳಿಬಿಟ್ಟು ಎತ್ತು ಪೂಜೆ ಮಾಡೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಸೊ ಫ್ರೆಂಡ್ಸ್, ನಾನು ಹೇಳ್ತಿದ್ದೆ ಅಲ್ವಾ ಈ ಥರ ಮ್ಯಾಟನ್ನು ಬುಕ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಅಂತ ಹೇಳಿ ಸಿಂಕ್ ಹತ್ರ ಹಾಕೋದಕ್ಕೆ. ಸೊ ನೋಡೋಣ, 2 ಮ್ಯಾಟ್ ಈ ರೀತಿ ಬಂದಿದೆ. ಸೊ ಇವೆರಡು ಕೂಡ ಅಲ್ಲಿಗೆ ಹಾಕ್ಬೋದು. ಸೊ ನೋಡ್ತೀನಿ. ಇವಾಗ ಪಾತ್ರೆಗಳೆಲ್ಲ ಇದೆ ಅಲ್ವಾ, ಸೊ ಅದನ್ನೆಲ್ಲನೂ ಜೋಡಿಸ್ಬಿಟ್ಟು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ
ಆಮೇಲೆ ಈ ಮ್ಯಾಟ್ಗಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಂದಿದೆ ಇವತ್ತು. ಆರ್ಡರ್ ಮಾಡಿ ತುಂಬ ದಿನ ಆಗೋಯಿತು, ತುಂಬ ದಿನ ಆದ ನಂತರ ಬರ್ತಾ ಇದೆ. ಸೊ ನೋಡೋಣ. ಆಮೇಲೆ ಪಾತ್ರೆಗಳೆಲ್ಲ ಹಾಗೆ ಇಟ್ಟಿದ್ದೀನಿ ನೋಡಿ. ಸೊ ಅದನ್ನೆಲ್ಲ ಆ ಜಾಗಕ್ಕೆ ಇಟ್ಬಿಟ್ಟು ಆಮೇಲೆ ಈ ಮ್ಯಾಟ್ಗಳನ್ನ ಹಾಕೋಣ. ಇವಾಗ ಅದನ್ನು ಮ್ಯಾಟನ್ನ ಆರ್ಡರ್ ಮಾಡಿದೆ ಅಲ್ವಾ, ಸೊ ಅದು ಬಂದಿದೆ. ನೋಡೋಣ, ಅದನ್ನು ಹಾಕಿಬಿಟ್ಟು ಮೆಜರ್ಮೆಂಟೆಲ್ಲ ಎಷ್ಟಿದೆ ಅಂತ ನೋಡಬೇಕು. ಹಾಗೆ ಮನೆಯವರು ಕೂಡ ಬಂದರು. ಇವಾಗ ಬಜ್ಜಿ ಮಾಡ್ಕೊಳ್ಳೋಣ ಅಂತ, ಏನಾದರೂ ಸೈಡ್ಸಿಗಿದ್ರೆ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೀರೆಕಾಯಿ ಇತ್ತು ಮನೆಯಲ್ಲಿ, ಮಧ್ಯಾಹ್ನ ಹೀರೆಕಾಯಿ ಪಪ್ಪು ಮಾಡೋಣ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಅದು, ತುಂಬಾ ದಿಢೀರ್ನೇ ಮಾಡ್ಬೋದು. ಆದಷ್ಟು ಕಾಯಿನ ಅವಾಯ್ಡ್ ಮಾಡಿ ಈ ರೀತಿ ಬೇಳೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ, ಸೊ ಈ ಡಯಟ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ, ಅಂಥವ್ರಿಗೆ ತುಂಬಾ ಒಳ್ಳೆಯದು ಈ ಥರ ಸಾಂಬಾರುಗಳನ್ನ ಮಾಡಿದ್ರೆ. ಸೊ ಬೇಳೆನ 1 hour ಚೆನ್ನಾಗಿ ನೆನೆಸಿಟ್ಟಿದ್ದೆ. ಇದನ್ನು ನೀರು ಸಮೇತವಾಗಿ ಅದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಬೇಳೆ ಜಾಸ್ತಿ ಆಗಿತ್ತು, ಸ್ವಲ್ಪನೇ ಹಾಕ್ಕೊಂಡೆ. ಇವಾಗ ಹೆಚ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೊಟೊನ ಸ್ವಲ್ಪ ದಪ್ಪದಾಗೆ ನೀವು ಕಟ್ ಮಾಡ್ಕೊಬೋದು. ಅದ್ರ ಜೊತೆಗೆ ಸ್ವಲ್ಪ ಒಂದು 4-5 ಖಾರಕ್ಕೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿಕಾಯಿ, ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ನೀರು, ಎಷ್ಟು ಗಟ್ಟಿಗೆ ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನೀರನ್ನು. ಆಮೇಲೆ ನೀವು ಸಾಂಬಾರು ಪುಡಿನಾದರೂ ಸೇರಿಸ್ಬೋದು, ಇಲ್ಲಾಂದರೆ ಧನಿಯಾ ಪೌಡ್ರು, ಹಚ್ಕಾರದ ಪುಡಿ, ಸೊ ಈ ಥರ ಸಪ್ರೇಟಾಗಿ ಕೂಡ ಹಾಕ್ಕೊಬೋದು. ಇದನ್ನು ವಿಷಲ್ ಹಾಕಿಸ್ಕೊಂಡು ಇದು ಬೆಂದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡೋದಿರುತ್ತೆ ಅಲ್ವಾ, ಸೊ ಅದರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಮಾಮೂಲಿಯಾಗಿ ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಹೀರೆಕಾಯಿ ಪಪ್ಪು, ಇದರ ಹೆಸರು ತುಂಬ ಡಿಫ್ರೆಂಟಾಗಿದೆ. ಸೊ ಈ ಥರ ಎಲ್ಲ ಸಾಂಬಾರುಗಳನ್ನ ಜಾಸ್ತಿ ಕೇರಳಿಯನ್ಸ್ ಜಾಸ್ತಿ ಮಾಡ್ಕೊತಾ ಇರ್ತಾರೆ. ಸೊ ಪಪ್ಪು, ಸೊಪ್ಪಿನ ಪಪ್ಪು ಅಂತ ಎಲ್ಲ ಹೇಳಿಬಿಟ್ಟು. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಕಾಯಿ ಹಾಕಿ ಮಾಡೋ ಸಾಂಬಾರಿಗಿಂತ ಕಾಯಿ ಹಾಕ್ತಲೇ ಬೇಳೆಯಿಂದ ಮಾಡೋ ಸಾಂಬಾರು ನನಗೆ ಸಖತ್ ಇಷ್ಟ. ಅದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಇವಾಗ ಮ್ಯಾಟು ಸ್ವಲ್ಪ ಮೆಜರ್ಮೆಂಟ್ ಕಡಿಮೆ ಆಯಿತು, ಪರವಾಗಿಲ್ಲ ಅಂತ ಹೇಳಿ ಅದನ್ನು ಫಿಕ್ಸ್ ಮಾಡಿ ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಸಖತ್ತಾಗಿತ್ತು ಸಾಂಬಾರು ಮಾತ್ರ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಈ ಥರ ಮಳೆ ಬಂದಾಗ ಏನು ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟೇ ಬರೋದಿಲ್ಲ ನೋಡಿ. ಆದಮೇಲೆ ವರ್ಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಲೀವ್ದು ಒಂದು ಬಾಕಿ ಇತ್ತಲ್ವ, ಸೊ ಕೂತಿದ್ದೆ. ಈಗ 1 hour ಕೂತ್ಕೊಂಡು ಸ್ವಲ್ಪ ಎಲ್ಲ ಮಾಡಿಕೊಂಡೆ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಇವಾಗ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಲ್ವ, ಕಾಫಿ ಇಟ್ಕೊಳ್ಳೋಣ. ಹಾಗೆ ಮಗನೂ ಕೂಡ ಇವತ್ತು ಪಡ್ಡದು ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅಂತ ಹೇಳಿ ಮೊನ್ನೆ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ ಅಲ್ವ. ಸಂಜೆ ನೆನ್ನೆನೇ ಹಾಕ್ಕೊಡಮ್ಮ ಅಂತ ಕೇಳ್ತಾ ಇದ್ದೆ, ಬಟ್ ನಾನು ಬೇಡ, ನಿನ್ನೆ ಸ್ನ್ಯಾಕ್ಸ್ ಏನೋ ಮಾಡಿದ್ವಿ, ಸೊ ಹಾಗಾಗಿ ನೆನೆ ಬೇಡ ಅಂತ ಹೇಳಿ ಹಾಗೆ ಇಡ್ಸಿದ್ದೆ. ಇವತ್ತು ಮಾಡಿಕೊಡ್ಬೇಕು ಅವನಿಗೆ. ಇನ್ನು ಮಗ ಬರ್ತಿದ್ದ ಹಾಗೆ ಇನ್ನು ಅವನಿಗೆ ಹಾಲು ಕೊಡೋದು, ಸ್ನ್ಯಾಕ್ಸ್ ಮಾಡಿಕೊಡೋದು, ಸೊ ಇನ್ನು ಸೀರಿಯಲ್ ನೋಡೋದಕ್ಕೆ ಕೂತ್ಕೊಳ್ಳೋದು ಇದೇ ಆಗೋಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಕಾಫಿ ಕುಡಿದು ಬಾಗಿಲಿಗೆಲ್ಲ ನೀರು ಹಾಕಿ ಮತ್ತು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಲ್ಲ ಇನ್ನು, ಇದನ್ನೆಲ್ಲನೂ ಮುಗಿಸ್ಕೊತೀನಿ. ಆಮೇಲೆ ಟೈಮ್ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ವರ್ಕ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಇನ್ನು ನಾಳೆಗೇ ಕಂಟಿನ್ಯೂ ಆಗುತ್ತೆ. ಸಂಜೆ ಹಾಕ್ತಿದ್ದಾಗೆ ಇನ್ನು ಮಾಮೂಲಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ದೇವ್ರ ದೀಪ ಹಚ್ಚಬೇಕು, ಬಾಗಿಲಿಗೆ ನೀರು ಹಾಕಬೇಕು, ಕಾಫಿ ಕುಡಿಬೇಕು. ಸೊ ನಾನು ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡೋದಕ್ಕಿಂತ ಮೊದಲು ಕಾಫಿ ಕುಡಿದು ಬಿಡ್ತೀನಿ. ನನ್ನ ಫೇವ್ರೇಟ್ ಕಪ್ ಕೂಡ ಇದು. ಸೊ ಕಾಫಿ ಎಲ್ಲ ಕುಡಿದು ದೇವ್ರ ದೀಪ ಹಚ್ಚಿ ಇವಾಗ ಪಡ್ಡು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ 2 ಅಂದರೆ 1 ಸರಿ ಬಿಟ್ಟರೆ 12 ಪಡ್ಡುಗಳಾಗುತ್ತೆ. ಸೊ ನನ್ನ ಮಗ ಒಂದು ದಬ್ಬೆ ತಿಂದ, ನಾನೊಂದು ದಬ್ಬೆ ತಿಂದ್ಬಿಟ್ಟು ಮನೆಯವರು ಊರೊಳಗೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಅವ್ರು ಎಷ್ಟೊತ್ತಾದರೂ ಬರೋದಿಲ್ಲ. ಸೊ ಪಡ್ಡು ಏನು ಗೊತ್ತಾ, ಬಿಸಿ ಇದ್ದಾಗ ತಿಂದ್ರೇ ಟೇಸ್ಟಿಯಾಗಿರುತ್ತೆ. ಹಾರೋದ್ಮೇಲೆ ತಿಂದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ, ಸುಮ್ಮನೆ ತಿನ್ನಬೇಕಲ್ಲ ಅಂತ ತಿನ್ನಬೇಕಾಗತ್ತೆ. ಆ ಕಾರಣಕ್ಕೆ ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಇಡೋದಕ್ಕೆ ಹೋಗಲಿಲ್ಲ. ಸೊ ನಾನು ನನ್ನ ಮಗ ಇಬ್ಬರು ಕೂಡ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಸೊ ಅದೇ ಹೀರೆಕಾಯಿ ಪಪ್ಪಿತ್ತಲ್ವ, ಸಖತ್ತಾಗಿತ್ತು. ನನ್ನ ಮಗಂಗಂತೂ ಆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ತಿಂಡಿ ಪಡ್ಡು ಎಲ್ಲ ತಿಂದಮೇಲೆ ಅಫ್ಕೋರ್ಸ್ ಇನ್ನು ಊಟ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ. ಎಲ್ಲನೂ ಕೂಡ ಅಂದರೆ ಮನೆಯವ್ರಿಗೆ ಮತ್ತು ಮಾವಂಗೆಲ್ಲ ಸ್ವಲ್ಪ ರೈಸ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮನೇನ ಇವಾಗ ಮಲ್ಕೊಳ್ಳೋ ಟೈಮ್ ಆಗಿದೆ. ಹಾಗೆಯೇ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು. ಓಕೆನಾ? ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್.